ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ KD ಸಿನಿಮಾಗೆ ಗಾಂಧಿನಗರದಲ್ಲಿ ಪ್ರಸ್ತುತ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ನೋಡ್ತಾ ಇದ್ದೀರಾ, ನಿನ್ನೆ ಮಧ್ಯಾಹ್ನ 1:30 ಪ್ರದರ್ಶನಕ್ಕೆ ಸೇರಿದ್ದಂತಹ ಪ್ರೇಕ್ಷಕ ವರ್ಗ ಇದೇ ಹೇಳುತ್ತೆ ಈ ಸಿನಿಮಾಗೆ ಕ್ರೇಜ್ ಇನ್ನೂ ಕೂಡ ಕಡಿಮೆಯಾಗಿಲ್ಲ ಅನ್ನೋದು. ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ 4ನೇ ವಾರದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಈ ಸಿನಿಮಾ 30ನೇ ತಾರೀಕಿನಂದು ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಿತ್ತು. ನಾವು ಕೂಡ ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ ಬೆಳಗ್ಗೆ 6:30 ಶೋಗೆ ಹೋಗಿದ್ವಿ. ಅವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಫ್ಯಾನ್ ಶೋ ನಿಗದಿತ ಸಮಯಕ್ಕೆ ಪ್ರದರ್ಶನವಾಗಿರಲಿಲ್ಲ. 6 ಗಂಟೆಗೆ ಪ್ರದರ್ಶನ ಆಗಬೇಕಾದಂತಹ ಸಿನಿಮಾ ಕೆಲವು ಚಿತ್ರಮಂದಿರಗಳಲ್ಲಿ 8 ಗಂಟೆ ಆಗಿದೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ 8:30 ಆಗಿದೆ. ಹೀಗಾಗಿ ಮುಂಬರುವ ಎಲ್ಲ ಪ್ರದರ್ಶನಗಳ ಸಮಯ ಏರುಪೇರಾಗಿತ್ತು. ಆದರೆ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಮಾತ್ರ 6:30ಕ್ಕೆ ಆಗಬೇಕಾದಂಥ ಪ್ರದರ್ಶನ ಆಗಿದ್ದು ಕೇವಲ 10 ನಿಮಿಷ ತಡವಾಗಿ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಈ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಏನಿದೆ, ಇದು ಬೃಹತ್ ಚಿತ್ರಮಂದಿರ. ಸಿನಿಮಾ ನಿರ್ಮಾಣದ ಬಳಿಕ ಪ್ರತಿ ಫಿಲಮ್ ಮೇಕರ್ನ ಆಶಯ ಒಂದೇ, ನಾನು ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲೇ ತನ್ನ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತ. ಪ್ರತಿ ಫಿಲಮ್ ಮೇಕರ್ನ ಮೊದಲ ಆಯ್ಕೆ ಈ ನರ್ತಕಿ ಮುಖ್ಯ ಚಿತ್ರಮಂದಿರ ಆಗಿರುತ್ತೆ. ಹಾಗೆ ಸ್ಟಾರ್ ನಟರ ಎಲ್ಲ ಸಿನಿಮಾಗಳು, ಬಹುತೇಕ ಎಲ್ಲ ಸಿನಿಮಾಗಳು ರಿಲೀಸ್ ಆಗೋದು ಇದೇ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ. ನರ್ತಕಿ ಬಿಟ್ಟರೆ ಪಕ್ಕದ ಸಂತೋಷ್ನಲ್ಲಿ ಕೂಡ ಆಗುತ್ತೆ. ಆದರೆ ಈ ಚಿತ್ರಮಂದಿರ ಅಂತ ಹೇಳಿದರೆ ಪ್ರತಿ ಫಿಲಮ್ ಮೇಕರ್ನ ಮೊದಲ ಆಯ್ಕೆ ಈ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ KD ಸಿನಿಮಾ ರಿಲೀಸ್ ಆಗಿರೋದು. KD ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಾವಳಿ ಬೆಸ್ಟ್ ಎಕ್ಸಾಂಪಲ್. ಇದರ ಕೆಳಭಾಗದಲ್ಲಿರೋದು ಸ್ವಪ್ನ ಚಿತ್ರಮಂದಿರ, ಹೀಗಾಗಿ ಅಲ್ಲಿ ನರ್ತಕಿ ಸ್ವಪ್ನ ಅಂತ ಹಾಕಿದ್ದಾರೆ. ನರ್ತಕಿ ಮೇಲೆ ಬೃಹತ್ ಚಿತ್ರಮಂದಿರ, ನರ್ತಕಿಯ ತಳಭಾಗದಲ್ಲಿ ಮಿನಿ ಚಿತ್ರಮಂದಿರ ಸ್ವಪ್ನ, ಅಲ್ಲಿ ಊಸರವಳ್ಳಿ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ನೋಡಿ, ಬೃಹತ್ ಕಟೌಟ್ ಧ್ರುವ ಸರ್ಜಾ ಅವರ ಹಾಗೆ ಕಿಚ್ಚ ಸುದೀಪ್ ಅವರ ಬೃಹತ್ ಕಟೌಟನ್ನು ನೋಡ್ತಾ ಇದ್ದೀರಾ. ಭರ್ಜರಿಯಾದಂತಹ ಪ್ರದರ್ಶನ, 4ನೇ ವಾರದ ಪ್ರದರ್ಶನ. ದಿನ 4 ಆಟ, 10:30, 1:30, 4:30, ಹಾಗೆ 7:30, ಹಾಗೆ ಸ್ವಪ್ನದಲ್ಲಿ ನೋಡಿ ಇದು ಕೂಡ ಅಷ್ಟೇ. ಇಲ್ಲೂ ಕೂಡ ಇದೇ ಸಮಯದಲ್ಲಿ ಊಸರವಳ್ಳಿ ಸಿನಿಮಾ ಪ್ರದರ್ಶನ ಆಗ್ತಾ ಇರೋದು. ಪಕ್ಕದಲ್ಲಿ ಸಂತೋಷ ಇದೆ, ಅಲ್ಲಿ ದೃಶ್ಯಂ ಸಿನಿಮಾದ ಪ್ರದರ್ಶನ. ಇನ್ನು ನರ್ತಕಿ ಮುಖ್ಯ ಚಿತ್ರಮಂದಿರ ಏನಿದೆ, ಇದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲಕ್ಕಿ ಚಿತ್ರಮಂದಿರ. ಕೇವಲ ದರ್ಶನ್ ಅವರಿಗೆ ಮಾತ್ರವಲ್ಲ, ಪ್ರತಿ ನಟರ ಮೊದಲ ಆಯ್ಕೆ ಈ ನರ್ತಕಿ ಆಗಿರುತ್ತೆ. ಆರಂಭದಲ್ಲಿ ಈ KD ಸಿನಿಮಾ ರಿಲೀಸ್ ಆದಾಗ ನಿರ್ಮಾಪಕರು ಹಾಗೆ ನಿರ್ದೇಶಕರ ಮಧ್ಯೆ ಒಂದಿಷ್ಟು ಗೊಂದಲ ಇತ್ತಂತೆ. ಇದು ನಿಖರ ಮಾಹಿತಿ ಅಲ್ಲ, ಅಂತೆಕಂತೆಗಳು ಅಷ್ಟೇ. ನಿರ್ಮಾಪಕರು ಹೇಳಿದ್ರಂತೆ KD ಸಿನಿಮಾವನ್ನು ತ್ರಿವೇಣಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡೋಣ ಅಂತ. ಆದರೆ ನಿರ್ದೇಶಕ ಪ್ರೇಮ್ ಅವರು ಇಲ್ಲ, ಈ ಸಿನಿಮಾವನ್ನು ನರ್ತಕಿಯಲ್ಲೇ ರಿಲೀಸ್ ಮಾಡಬೇಕು, ಇಲ್ಲವಾದರೆ ಪಕ್ಕದಲ್ಲಿರುವಂಥ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಬೇಕು ಅಂತ. ಅಂತಿಮವಾಗಿ ಈ ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿ 4ನೇ ವಾರಕ್ಕೆ ಕಾಲಿಟ್ಟಿದೆ. ಈ ಮೊದಲ ದಿನವಂತೂ ನರ್ತಕಿ ಚಿತ್ರಮಂದಿರದ ಜೊತೆಗೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲೂ, ಅಂದರೆ ಒಂದು ಪ್ರದರ್ಶನ, ಬೆಳಗಿನ ಆಟ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲೂ ಕೂಡ ಆಗಿತ್ತು. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಮೊದಲ ದಿನ ಸಾಕ್ಷಿಯಾಗಿತ್ತು ಎಲ್ಲೆಡೆ ಕೂಡ. ಅದಾದ ಬಳಿಕ ನೋಡಿ ಪ್ರಸ್ತುತ ಯಾವ ಮಟ್ಟಕ್ಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಜಮಾಯಿಸಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಮಸ್ಕಾರ.